ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮಸ್ತೆ ಎಲ್ಲರಿಗೂ. ಇವತ್ತು ಈ ವಿಡಿಯೋದಲ್ಲಿ ನಾನು ಲವ್ ಮ್ಯಾರೇಜ್, ಪ್ರೇಮ ವಿವಾಹ ಯಾರಿಗಾಗುತ್ತೆ, ಹಾರೋಸ್ಕೋಪಲ್ಲಿ ಏನು ಇಂಡಿಕೇಶನ್ ಇಂದ ನಾವು ತಿಳ್ಕೊಬೋದು ಲವ್ ಮ್ಯಾರೇಜ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. 5ನೇ ಮನೆ ಪ್ರೀತಿಯ ಮನೆ. 5th house is house of love. 5th house is house of entertainment, fun, creativity, intelligence. ಜೊತೆಗೆ 9ನೇ ಮನೆ ಕೂಡ 5ನೇ ಮನೆ, ಧರ್ಮದ ಮನೆ ಕೂಡ ಹೌದು. ಪ್ರೀತಿ ಇಲ್ಲದೆ ಜಗತ್ತಿಲ್ಲ. ಸೊ ನಾವೆಲ್ಲ ಇವತ್ತು ಇದ್ದೀವಿ ಅಂದರೆ ಪ್ರೀತಿನೇ ಕಾರಣ. ಸೊ ಪೀಸ್ ಆಫ್ ಮೈಂಡ್ ಯಾರಿಗೆ ಇದ್ರೂ ಇರಬೇಕು ಅಂದರೆ ಅಲ್ಲಿ ಪ್ರೀತಿ ಇರಬೇಕು. ಸೊ ಈ ಪ್ರೀತಿ ಅನ್ನೋದು ಎಲ್ಲರ ಲೈಫಲ್ಲೂ ತುಂಬ ಮುಖ್ಯ. ಹೌದು, ಪ್ರೀತಿ ಅನ್ನೋದು ಬರೀ ಪಾರ್ಟ್ನರ್ ಲವ್ ಮಾತ್ರ ಅಲ್ಲ, ಮದರ್ ಲವ್, ಫಾದರ್ ಲವ್, ಸಿಸ್ಟರ್ ಲವ್, ಬ್ರದರ್ ಲವ್. ಸೊ ಎಲ್ಲದಕ್ಕೂ ಲವ್ ಅನ್ನೋದು ಇದ್ರೇ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಬಾಂಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಈವನ್ ಫ್ರೆಂಡ್ಸ್ ಮಧ್ಯೆ ಕೂಡ ಲವ್ ಇದ್ದರೆ ಆ ಫ್ರೆಂಡ್ಶಿಪ್ ತುಂಬ ದೀರ್ಘಕಾಲದವರೆಗೂ ಉಳಿಯುತ್ತೆ. ಇಲ್ಲಾಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅರ್ಧಕ್ಕೆ ಅದು ಬ್ರೇಕ್ ಆಗುತ್ತೆ, ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು. ನಾವು 7th house ಈಸ್ ಎ ಪಾರ್ಟ್ನರ್ ಹೌಸ್, ಬಿಸ್ನೆಸ್ ಪಾರ್ಟ್ನರ್ ಹೌಸ್. ಮತ್ತು ನಾವು ಯಾವ ವ್ಯಕ್ತಿಗಳನ್ನ ಭೇಟಿ ಮಾಡ್ತೀವಿ ಆ ಎಲ್ಲದೂ ಕೂಡ 7ನೇ ಮನೆಯೇ ಆಗಿರುತ್ತೆ. ಸೊ ನಾವು ಯಾರ್ಯಾರನ್ನ ಭೇಟಿ ಮಾಡ್ತೀವಿ ಜೀವನದಲ್ಲಿ ಅವೆಲ್ಲ ಕೂಡ 7ನೇ ಮನೆಯೇ ನಿರ್ಧಾರ ಆಗಿರುತ್ತೆ. ಇನ್ನು 9ನೇ ಮನೆ. 9ನೇ ಮನೆ ಹಿರಿಯರ ಮನೆ, ಧರ್ಮದ ಮನೆ ಅಂತ ಹೇಳ್ಬೋದು. 5ನೇ ಮನೆ ಅಧಿಪತಿ, 7ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ. ಯಾರ್ಯಾರ ಹಾರೋಸ್ಕೋಪಲ್ಲಿ ಲಗ್ನ ಯಾವುದಾದ್ರೂ ಆಗಿರಲಿ, 5ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ ಮತ್ತು 7ನೇ ಮನೆ ಅಧಿಪತಿ, ಈ 3 ಅಧಿಪತಿ ಯಾವುದಾದ್ರೂ ಒಂದೇ ಮನೆಯಲ್ಲಿ ಇದ್ದರೆ, ಯಾವುದಾದ್ರೂ ಮನೆ ಆಗಿರಲಿ 1ರಿಂದ 12, ಯಾವುದಾದ್ರೂ ಮನೆಯಲ್ಲಿ ಒಟ್ಟಿಗೆ ಈ 3 ಮನೆ ಅಧಿಪತಿ ಗ್ರಹಗಳು ಇದ್ದರೆ ಲವ್ ಮ್ಯಾರೇಜ್ ಇಸ್ ಗ್ಯಾರಂಟೀಡ್, 100% ಗ್ಯಾರಂಟೀಡ್. ಅಥವಾ ಈ ಪರಸ್ಪರ ವೀಕ್ಷಣೆ ಕೂಡ ಮಾಡ್ತಿರಬೇಕು. ಪರಸ್ಪರ ವೀಕ್ಷಣೆ ಮಾಡ್ತಿದ್ದಾಗಲೂ ಕೂಡ ಲವ್ ಮ್ಯಾರೇಜ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಆದರೆ ಗ್ರಹದ ದಶಾಭುಕ್ತಿ ಬರಬೇಕು, ಅದರ ರಿಸಲ್ಟ್ ಆವಾಗಲೇ ಕೊಡೋದು ಸಾಧ್ಯ ಆ ಗ್ರಹಗಳು. ಲವ್ ಜಾಸ್ತಿ ಆದರೆ ಸೆಲೆಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ. ನಾನು ಹೇಳ್ದಂಗೆ ಇರಬೇಕು, ನಾನು ಹೇಳಿದ ಥರನೇ ನಡ್ಕೊಬೇಕು, ನಾನು ಹೇಳಿದ ಡ್ರೆಸ್ಸೇ ಹಾಕೊಬೇಕು ಅನ್ನೋದು. ಸೊ 5ನೇ ಮನೆ ಸೆಲೆಕ್ಟಿವ್ನೆಸ್ ಕೂಡ ಕೊಡುತ್ತೆ. ಒಂದು ವೇಳೆ ಏನಾದರೂ 6ನೇ ಮನೆ ಅಧಿಪತಿ ದೃಷ್ಟಿ ಏನಾದರೂ ಬಿದ್ದಿದ್ದರೆ ಸ್ವಲ್ಪ ಹಿರಿಯರಿಂದ ಏನು ತೊಂದರೆ ಆಗುತ್ತೆ. ಯಾವ ರೀತಿ ಅಂದರೆ ಮದುವೆ ಆಗೋದಕ್ಕೆ ಒಪ್ಕೊಳ್ದೇ ಇರ್ಬೋದು, ಅಥವಾ ಪಾರ್ಟ್ನರ್ಸ್ ಮಧ್ಯೆ ಫೈಟ್ ಉಂಟಾಗ್ಬೋದು ಯಾವುದಾದ್ರೂ ವಿಚಾರಕ್ಕೆ, ಅಥವಾ ಪ್ರೀತಿನೇ ಮುರಿದು ಬೀಳ್ಬೋದು. ಸೊ ಒಂದು ಸರಿ ಪ್ರೀತಿ ಮುರಿದು ಬೀಳಿದ್ರೆ ಆ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ಬರಲೂಬೋದು, ಬರ್ದೇನೂ ಇರ್ಬೋದು. ಸೊ ಅದೆಲ್ಲ ಕರ್ಮ ಬೇಸಿಸ್ ಮೇಲೆ ಡಿಸೈಡ್ ಆಗಿರುತ್ತೆ. ಯಾವ್ಯಾವ ವ್ಯಕ್ತಿ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಪೀರಿಯಡಲ್ಲಿ ಬರಬೇಕು ಅನ್ನೋದು ಪೂರ್ವ ಕರ್ಮದ ನಿರ್ಧಾರಿತವಾಗಿರುತ್ತೆ. ಅದನ್ನು ಇಂಡಿಕೇಶನ್ ಮಾಡೋದೇ ಹಾರೋಸ್ಕೋಪ್. ಸೊ ತುಂಬ ಜನ ಲವ್ ಬ್ರೇಕ್ ಆಗುತ್ತಲ್ಲ, ಯಾಕೆ ಅಂದರೆ ಕಾರಣ ಇದೆ. 6ನೇ ಮನೆ, 7ನೇ ಮನೆಗೆ ಹಿಂದಿನ ಮನೆ 6ನೇ ಮನೆ. ಇಟ್ ಈಸ್ ಎ ಲಾಸ್ ಫಾರ್ 7th house. ಸೊ ಬ್ರೇಕ್ ಮಾಡುತ್ತೆ ಲವ್ನ. ಇನ್ನು ಲಾಸ್ ಆಫ್ ಲವ್ಗೆ ಏನು ಕಾರಣ? 5ನೇ ಮನೆ ಅಧಿಪತಿ, 7ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ ಒಟ್ಟಿಗೆ ಇದ್ದರೆ ಲವ್ ಮ್ಯಾರೇಜ್, ಎಸ್ ಆಫ್ಕೋರ್ಸ್. ಬಟ್ ಯಾವಾಗ ಈ 4ನೇ ಮನೆ ಅಧಿಪತಿ ದೃಷ್ಟಿ ಬಿದ್ದಿರುತ್ತೆ,
ಸೊ ಅವಾಗ ಸ್ವಲ್ಪ ಲಾಸ್ ಆಫ್ ಲವ್ ಆಗುತ್ತೆ. ಇಬ್ಬರ ಮಧ್ಯೆ ಪ್ರೀತಿ ಉಂಟಾಗಿದ್ದರೂ ಸ್ವಲ್ಪ ಪ್ರೀತಿ ಕಮ್ಮಿ ಆಗೋ ಥರ ಮಾಡುತ್ತೆ. ಆ ದಶಾಭುಕ್ತಿ ಬಂದಾಗ ಅದರ ರಿಸಲ್ಟ್ ಕೊಡುತ್ತೆ. ಸೊ ಯಾಕೆ ಅಂದರೆ 5ನೇ ಮನೆ ಏನು ಇಂಡಿಕೇಶನ್ ಮಾಡುತ್ತೆ? ಲವ್. 5ನೇ ಮನೆಗೆ ಹಿಂದಿನ ಮನೆ 4ನೇ ಮನೆ, 5ನೇ ಮನೆಗೆ 12th ಹೌಸ್ ಅಂದರೆ ಇಟ್ ಈಸ್ ಎ ಲಾಸ್ ಆಫ್ ಲವ್. ಸೊ ಬಟ್ ಪ್ರಶ್ನಾಶಾಸ್ತ್ರದಲ್ಲಿ ಅಕ್ಯುರೇಟಾಗಿ ಬರುತ್ತೆ, ಏನು ಎಕ್ಸಾಕ್ಟ್ ಪೊಸಿಷನ್ ಏನಿದೆ, ಏನು ರೀಸನ್ನು, ಲವ್ ಮ್ಯಾರೇಜ್ ಆಗುತ್ತಾ ಇಲ್ವಾ, ಪ್ರತಿಯೊಂದು ಡೀಟೇಲ್ ಬರುತ್ತೆ. ಏನು ಪ್ರಾಬ್ಲಮ್ ಇದೆ, ಆದರೆ ಯಾವಾಗ ಆಗುತ್ತೆ ಅನ್ನೋದು ಅಕ್ಯುರೇಟಾಗಿ ಬರುತ್ತೆ. ಅದು ಬೋತ್ ಬಾಯ್ ಆ್ಯಂಡ್ ಗರ್ಲ್ ಹಾರೋಸ್ಕೋಪ್ ಫಿಲ್ಟರ್ ಮಾಡಿ ರಿಸಲ್ಟ್ ಕೊಡುತ್ತೆ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಪ್ರಶ್ನಾಶಾಸ್ತ್ರ. ಸೊ ನಾನು ಯಾವಾಗಲೂ ಹೇಳ್ತೀನಿ, ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಅಂತ ಎಲ್ಲರಿಗೂ. ಪ್ರಶ್ನಾಶಾಸ್ತ್ರದಲ್ಲೇ ರಿಸಲ್ಟ್ ಅಕ್ಯುರೇಟಾಗಿ ಬರುತ್ತೆ ಯಾವಾಗಲೂ. ಆಗೋದಿಲ್ಲ ಅಂತ ಬಂದರೆ ಏನೂ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಗೋ ಅಕಾರ್ಡಿಂಗ್ ಟು ಯುವರ್ ಹಾರೋಸ್ಕೋಪ್. ಯು ಕಾಂಟ್ ಚೇಂಜ್ ದ ಫೇಟ್, ಇಟ್ ಈಸ್ ಫಿಕ್ಸ್ಡ್. ನಮ್ಮೆಲ್ಲರ ಒಂದು ಜೀವನ ಏನಿದೆ ಅದು ಪ್ರೀ ಡೆಸ್ಟಿನೇಡ್ ಆಗಿರುತ್ತೆ. ಸೊ ಯಾವುದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಹೋಗೋ ದಾರಿಯಲ್ಲಿ ಏನು ಕಲ್ಲು ಮುಳ್ಳು ಇರುತ್ತೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ರೆಮಿಡೀಸ್ ಇದೆ, ಯಂತ್ರ ತಂತ್ರ ಮಂತ್ರ. ಹೊರತು ಲವ್ ಮ್ಯಾರೇಜೇ ಆಗಲ್ಲ ಅಂತ ಇರುತ್ತೆ ಕೆಲವ್ರಿಗೆ. ಫೋರ್ಸ್ಫುಲಿ ಲವ್ ಮ್ಯಾರೇಜ್ ಆಗೋದಕ್ಕೆ ಅಸಾಧ್ಯನೇ ಅಂತಲೇ ಹೇಳ್ಬೋದು. ಇನ್ನು 5ನೇ ಮನೆ ಅಧಿಪತಿ ಲವ್ ಆಗಂಗೆ ಮಾಡುತ್ತೆ ಕೆಲವ್ರ ಜೀವನದಲ್ಲಿ, ಬಟ್ ಮದುವೆನೇ ಆಗೋದಿಲ್ಲ. ಯಾಕಂದರೆ ಅಲ್ಲಿ 7ನೇ ಮನೆ ಸಪೋರ್ಟ್ ಇರೋದಿಲ್ಲ. ಸೊ ಆವಾಗ ಬರೀ ಲವ್ ಆಗುತ್ತೆ ಹೊರತು ಅದು ಮದುವೆಗೆ ಕ್ಯಾರಿ ಫಾರ್ವರ್ಡ್ ಆಗೋಕ್ಕೆ ಸಹಾಯ ಮಾಡೋದಿಲ್ಲ. ಇನ್ನು ಕ್ರಷ್ ಅಂತಲೂ ಹೇಳ್ಬೋದು. ಕ್ರಷ್ ಆಗುತ್ತೆ ತುಂಬ ಜನ ಯುವಕರಿಗೆ, ಸೊ ಅಥವಾ ಯುವತಿಯರಿಗೆ. ಅದು ಇದೇ ಕಾರಣ, 5ನೇ ಮನೆ ಲವ್ ಆಗಂಗೆ ಮಾಡುತ್ತೆ ಹೊರತು. ಬಟ್ 7ನೇ ಮನೆ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ಅದು ಏನು ಮಾಡುತ್ತೆ, ಮದುವೆಗೆ ಕ್ಯಾರಿ ಫಾರ್ವರ್ಡ್ ಆಗೋಲ್ಲ. ಕೆಲವರು ಅದೇ ವಿಚಾರದಲ್ಲಿ ಡಿಪ್ರೆಷನ್ಗೆ ಹೋಗ್ತಾರೆ, ಸ್ಟ್ರೆಸ್ಗೆ ಹೋಗ್ತಾರೆ. ಕೆಲವರು ಪಾಯ್ಸನೆಲ್ಲ ತೊಗೊಂಡಿರೋದು ಉಂಟು. ಸೊ ಏನು ಸಿಗುತ್ತೆ ಈ ರೀತಿ ಸ್ಟ್ರೆಸ್ಸಿಂದ ಅಥವಾ ಪಾಯ್ಸನ್ ತೊಗೊಳೋದ್ರಿಂದ? ನಿಮ್ಗೆ ಆಗಬೇಕು ಅಂತ ಇದ್ದರೆ 100% ಲವ್ ಮ್ಯಾರೇಜ್ ಆಗುತ್ತೆ. ಯಾರೇನೇ ವಿರೋಧ ಮಾಡಲಿ, ಯಾರೇನೇ ತಿಪ್ಪುರ್ಲಾಗ ಹೊಡೆದ್ರೂ ಬದಲಾಯಿಸೋಕ್ಕಾಗೋದಿಲ್ಲ. ನಿಮ್ಮ ಹಾರೋಸ್ಕೋಪಲ್ಲಿ ಏನು ರಿಸಲ್ಟ್ ಕೊಡಬೇಕು ಅಂತ ಇರುತ್ತೆ ಅದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬಟ್ ಏನಂದರೆ ಕೆಲವ್ರಿಗೆ ಲವ್ ಬ್ರೇಕ್ ಆಗಿ ಮತ್ತೆ ಇನ್ನೊಂದು ಲವ್ ಆಗಿ ಆ ಲವ್ ಸಕ್ಸಸ್ ಆಗಿರೋದು ಉಂಟು. ಕೆಲವ್ರಿಗೆ ಲವ್ ಬ್ರೇಕ್ ಆಗಿ ಮತ್ತೆ ಪ್ಯಾಚಪ್ ಆಗಿ ಅವ್ರ ಜೊತೆನೇ ಮದುವೆ ಆಗಿರೋದು ಉಂಟು. ಸೊ ಇದನ್ನು ಹಾರೋಸ್ಕೋಪಲ್ಲಿ ನೋಡಿ ಹೇಳೋದು ಕಷ್ಟ ಆಗುತ್ತೆ. ಸೊ ಅದು ಹಾಗಾಗಿ ಪ್ರಶ್ನಾಶಾಸ್ತ್ರದಲ್ಲಿ ಕರೆಕ್ಟಾಗಿ ಸೂಚಿಸುತ್ತೆ ಏನು ಆಗುತ್ತೆ ಅಂತ. ಸೊ ನಾನು ಯಾವಾಗಲೂ ಹೇಳ್ತೀನಿ, ಹಾರೋಸ್ಕೋಪು ಒಂದು ರೀತಿ ನಿಂತ ನೀರು ಥರ. ಅದು ಹಂಗೆ ಇರುತ್ತೆ, ಏನು ಲೈಫ್ ಲಾಂಗ್ ನೀವು ಎಷ್ಟು ಸರಿ ಹಾರೋಸ್ಕೋಪ್ ನೋಡಿದ್ರೂ, ದಿನಕ್ಕೆ 10 ಸರಿ ನೋಡಿದ್ರೂ ಆ ಗ್ರಹಗಳು ಇರೋ ಮನೆಯಲ್ಲೇ ಇರುತ್ತೆ. ಬಟ್ ಕೆಲವು ಸರಿ ಏನಾಗುತ್ತೆ, ಡಿಗ್ರಿ ವೈಸ್ ನೋಡಿದಾಗ ನೀವು ಯಾವ ಮನೇಲಿ ಇರುತ್ತೆ ಅಂತ ಹಾರೋಸ್ಕೋಪಲ್ಲಿ ನೋಡಿರ್ತಾರೆ, ಅದು ಹಿಂದಿನ ಮನೆಗೆ ಶಿಫ್ಟ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಫುಲ್ ಅನಲೈಸ್ ಮಾಡಿ ಹೇಳಬೇಕು ಹೊರತು ಸುಮ್ಮನೆ ಕೆಲವ್ರು ಕಣ್ಮುಚ್ಕೊಂಡು ಹೇಳ್ತಾರೆ, ಅದು ತಪ್ಪು. ಕೆಲವ್ರು ಭಯ ಪಡಿಸ್ತಾರೆ, ಹಂಗಾಗಿರುತ್ತೆ ಹಿಂಗಾಗ್ಬಿಡುತ್ತೆ ಅಂತೆಲ್ಲ. ಸೊ ಯಾರೇನು ಹೇಳಿದ್ರು ಸತ್ಯನೇ, ಚೇಂಜ್ ಮಾಡೋಕ್ಕಂತೂ ಆಗಲ್ಲ. ಸೊ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫಿಕೇಷನ್ಗೆ ಕನ್ಸಲ್ಟೇಷನ್ ತೊಗೊಳ್ಳಿ. ಸೊ ನಿಮ್ಮ ಮೈಂಡನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಸುಮ್ಮನೆ ಗೊಂದಲಗೆ ಈಡಾಗಬೇಡಿ. ನಿಮ್ಮ ಮೈಂಡನ್ನ ಇನ್ನೂ ಸ್ಟ್ರೆಸ್ಗೆ ಒಳಗೆ ಪಡಿಸ್ಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. 9ನೇ ಮನೆ ಅಧಿಪತಿ ಜೊತೆಗಿದ್ದರೆ ಹಿರಿಯರು ಒಪ್ಕೊತಾರೆ. 5ನೇ ಮನೆ ಅಧಿಪತಿ 7ನೇ ಮನೆ ಅಧಿಪತಿ ಜೊತೆ 9ನೇ ಅಧಿಪತಿ ಕೂಡ ಇದ್ದರೆ ಹಿರಿಯರು ಕೂಡ ಒಪ್ಪಿಗೆ ಕೂಡ ಸಿಗುತ್ತೆ, ಅವರಿಂದ ಸಪೋರ್ಟ್ ಸಿಗುತ್ತೆ. ದೇವರು ಕೂಡ ಆಶೀರ್ವಾದ ಮಾಡ್ತಾರೆ. ಆಲ್ಸೋ 9 ಇಸ್ ಹೌಸ್ ಆಫ್ ಗಾಡ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಯಾರ್ಯಾರು ಲವ್ ಮಾಡ್ತಾಯಿದ್ದೀರಾ ನಿಮ್ಮ ಎಲ್ಲ ಲವ್ಗೂ ಸಕ್ಸಸ್ ಸಿಗಲಿ ಅಂತ ನಾನು ಆಶಿಸ್ತೀನಿ. ಸೊ ಥ್ಯಾಂಕ್ ಯು.